ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಸ್ ರೆಸಿಪಿ. ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ನೀವು ಆಲ್ರೆಡಿ ಟೈಟಲ್ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ಏನು ಬಿಸಿಬೇಳೆ ಬಾತು ಅಂತ. ಹೌದು, ಇಲ್ಲಿ ರೈಸ್ ಯೂಸ್ ಮಾಡ್ತಿಲ್ಲ, ಸಾಬುದಾನ ಸಾಬಕ್ಕಿ ಅಂತಾರಲ್ಲ ಅದು ಯೂಸ್ ಮಾಡಿ ಮಾಡ್ತಾ ಇರೋದು. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಅದ್ರ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಕ್ವಿಕ್ಕಾಗಿ ನಾನು ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ, ನೋಡ್ಕೊಬಂದ್ಬಿಡೋಣ. ಇದು ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ, ಕ್ಯಾರೆಟ್ ಕಟ್ ಮಾಡಿರೋದು, ಟೊಮ್ಯಾಟೊ, ಇದು ಬೀನ್ಸು, ಆನಿಯನ್ನು, ಕ್ಯಾಪ್ಸಿಕಮ್ಮು ಮತ್ತು ಸಾಬಕ್ಕಿ ಸಾಬುದಾನ ಏನಂತಾರೆ ಅದನ್ನು ನೆನೆಸಿಟ್ಕೊಂಡಿದ್ದೀನಿ ನಾನು 1 ಕಪ್ಪು. ಅದೇ 1 ಕಪ್ ಮೆಷರ್ಮೆಂಟಲ್ಲಿ ಇಲ್ಲಿ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಎರಡೂ ನೆನೆಸಿಟ್ಕೊಂಡಿರೋದು. ಇದು ಹುಣಸೆಹಣ್ಣು. ಇದು ಬಿಸಿಬೇಳೆ ಬಾತ್ ಪೌಡರಿಗೆ ಏನೇನು ಬೇಕು ಅಂತ 2 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆ, 1 ಚಮಚ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇದು 2 ಚಮಚ ಕಡಲೆಬೇಳೆ, 1/4 ಚಮಚ ಮೆಂತೆ, 2 ಚಮಚ ಉದ್ದಿನಬೇಳೆ ಮತ್ತು 1 ಇಂಚಾಗೋಷ್ಟು ಚಕ್ಕೆ ಮತ್ತು ಲವಂಗ 5. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಇಲ್ಲಿ ನಾನು ಬಿಸಿಬೇಳೆ ಬಾತ್ ಪೌಡರ್ನ ನಾನೇ ಮಾಡ್ಕೊತಿರೋದು, ಸೊ ಅದನ್ನು ತೋರಿಸ್ತೀನಿ. ಇವಾಗ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಫಸ್ಟು ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ ನೀವು ಎಲ್ಲದನ್ನೂ ಒಟ್ಟಿಗೆ ಹಾಕಿ ಹುರ್ಕೊಂಡ್ರೆ ಅದು ಚೆನ್ನಾಗಿರಲ್ಲ. ಸೊ ಫಸ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಬಿಡಿ. ಅದೊಂದು ಅರ್ಧ ರೋಸ್ಟ್ ಆಯಿತು ಅನ್ನೋಷ್ಟೊತ್ತಿಗೆ ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಹದ. ನೋಡಿ, ಫಸ್ಟು ನಾನು ಇವೆರಡನ್ನೂ ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಗಾದ್ಮೇಲೆ ಸ್ವಲ್ಪ ಸ್ಮೆಲ್ ಬರುತ್ತೆ ಇದ್ರದ್ದು. ಆ ಸ್ಮೆಲ್ ಬಂದ ತಕ್ಷಣ ಇದು ಹುರಿದಾಗಿದೆ ಅಂತ ನೋಡಿ. ಇವಾಗ ನಾನು ಮೆಂತೆ ಹಾಕ್ತಾಯಿದ್ದೀನಿ, ಅದಾದಮೇಲೆ ಕೊತ್ತಂಬರಿ ಮತ್ತು ಎಲ್ಲದನ್ನೂ ಹಾಕಿದೆ. ಲಾಸ್ಟಲ್ಲಿ ಚಕ್ಕೆ ಕೂಡ ಹಾಕ್ತಾಯಿದ್ದೀನಿ. ಇದು ಹಾಫ್ ರೋಸ್ಟ್ ಆದಮೇಲೆ ಇದು ಎಲ್ಲದು ಮಿಕ್ಕಿದ್ದೆಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡಿಕೊಂಡು 2 ರಿಂದ 3 ನಿಮಿಷದವರೆಗೆ ಲೋ ಫ್ಲೇಮಲ್ಲಿ ಹುರಿದ್ರೆ ಸಾಕಾಗುತ್ತೆ. ಅದು ಹುರಿದಾದ್ಮೇಲೆ ನೀವು ಮಿಕ್ಸರ್ ಜಾರಲ್ಲಿ ಪೌಡ್ರ್ ಮಾಡ್ಕೊಬೇಕು. ಇಲ್ಲಿ ನಾನು ಒಂದು ಕುಕ್ಕರ್ ಪ್ಯಾನ್ ತೊಗೊಂಡ್ಬಿಟ್ಟು ಅದಕ್ಕೆ 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದನ್ನು ನಾನು ಡೈರೆಕ್ಟು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಸೊ ಎಲ್ಲದನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇದು ಆನಿಯನ್ನು, ಆನಿಯನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹೇಗಿದ್ದರೂ ಎಲ್ಲದೂ ಕುಕ್ ಆಗುತ್ತೆ ಬೇಯಿಸ್ಬೇಕಿದ್ರೆ, ಸೊ ನೀವಿಲ್ಲಿ ಜಾಸ್ತಿ ಇದನ್ನು ಫ್ರೈ ಮಾಡಬೇಕು ಅಂತ ಯೋಚನೆ ಮಾಡೋದು ಬೇಡ. ಸ್ವಲ್ಪ ಲೈಟಾಗಿ ಹಿಂಗೆ ಫ್ರೈ ಮಾಡಿದ್ರೆ ಸಾಕು. ನೋಡಿ, ಆನಿಯನ್ ಆದ ತಕ್ಷಣ ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಹೀಗೆ ಒಂದೊಂದೇ ವೆಜಿಟೇಬಲ್ಸ್ ಏನೆಲ್ಲ ತೊಗೊಂಡಿದ್ದೀನಲ್ಲ ಎಲ್ಲದನ್ನೂ ಆ್ಯಡ್ ಮಾಡಿಕೊಂಡು ಲೈಟಾಗಿ ಫ್ರೈ ಮಾಡ್ಕೊತೀನಿ. ಒಂದು 5 ಮಿನಿಟ್ಸ್ ಆಗುತ್ತೆ. ಟೋಟಲ್ ಎಲ್ಲದೂ ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡೋಕ್ಕೆ 5 ಮಿನಿಟ್ಸ್ ಸಾಕಾಗುತ್ತೆ. ನೋಡಿ, ಇದು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಬೇಕಾದರೆ ಆಲೂಗಡ್ಡೆನೂ ತೊಗೊಬೋದು. ನಿಮಗೆ ಇನ್ಯಾವ್ದಾದ್ರು ವೆಜಿಟೇಬಲ್ ಆ್ಯಡ್ ಮಾಡಬೇಕು ಅಂದರೆ ಅದನ್ನು ಸೇರಿಸ್ಕೊಬೋದು. ನೋಡಿ, ಬಟಾಣಿ ಹಾಕಿದೆ. ಇವಾಗ ಬೀನ್ಸು, ಮತ್ತು ಟೊಮೊಟೊ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇದನ್ನೆಲ್ಲದನ್ನೂ ಒಂದು ಸಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇವಾಗ ನಾನು ಇದು ಬೇಳೆ ನೆನೆಸಿಟ್ಕೊಂಡಿದ್ನಲ್ಲ ನೀರಲ್ಲಿ, ಇದು ಯಾಕೆ ನಾನು ನೆನೆಸಿಟ್ಕೊಂಡೆ ಅಂದರೆ ತುಂಬ ಬೇಗ ಬೇಯುತ್ತೆ. ಸಾಬುದಾನ ಸಾಬಕ್ಕಿ ಏನಂತ ಕರಿತೀವಲ್ಲ, ಅದು ತುಂಬ ಬೇಗ ಬೆಂದ್ಬಿಡುತ್ತೆ ನೀರಲ್ಲಿ. ಸೊ ಅದಕ್ಕೆ ಇದು ಸರಿಯಾಗಿ ಬೇಯಬೇಕಲ್ವ ಅದ್ರ ಜೊತೆಗೆ ಹಾಕಿದಾಗ. ಇದು ಇಲ್ಲಾಂದರೆ ಬೇಳೆ ಬೇಯೋದೇ ಇಲ್ಲ, ಇಲ್ಲಾಂದರೆ ಸಾಬುದಾನ ಜಾಸ್ತಿ ಬೆಂದೋಗುತ್ತೆ, ಆ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಬೇಳೆನ ಮೊದಲು ನೆನೆಸಿಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಕೂಡ ನೆನೆಸಿಟ್ಕೊಂಡಿದ್ದೆ ಸಾಬಕ್ಕಿನ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದು ಹುಣಸೆಹಣ್ಣು ರಸ ನೆನೆಸಿಟ್ಕೊಂಡಿದ್ನಲ್ಲ, ಅದ್ರ ಜ್ಯೂಸ್ ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ.
ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಹಾಗೆ ಕೂಡ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ರೈಸ್ ಯೂಸ್ ಮಾಡಿ ಬಿಸಿಬೇಳೆಬಾತ್ ತಿಂದು ಬೇಜಾರಾಗಿದ್ದರೆ ಇದೊಂದು ಡಿಫ್ರೆಂಟ್ ವೆರೈಟಿ ಅಂತಲೇ ಹೇಳ್ಬೋದು. ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ಎಷ್ಟು ನೀರು ಬೇಕು ನೋಡಿಬಿಟ್ಟು ಅಷ್ಟು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೀರು ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಯಾಕಂದರೆ ಇದು ಬಿಸಿಬೇಳೆಬಾತ್ ಅಲ್ವಾ, ಸೊ ನೀರಾಗೇ ಇರುತ್ತೆ. ಸೊ ನಾನಿಲ್ಲಿ 2 ಕಪ್ಪಷ್ಟು ಹಾಕಿದ್ದೀನಿ ನೀರು ಹಾಕಾದ್ಮೇಲೆ ಒಂದು ಲೈಟಾಗಿ ಬಾಯ್ಲ್ ಬರೋಕ್ಕೆ ಬಿಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ನ ಮುಚ್ಚಿಬಿಡಿ. ನೋಡಿ, ಇದೊಂದು 2 ನಿಮಿಷ ಆದಮೇಲೆ ಮತ್ತೆ ಕೈ ಆಡಿಸ್ಬಿಟ್ಟು ಈ ಥರ ಕುಕ್ಕರ್ನ ಕ್ಲೋಸ್ ಮಾಡಿಬಿಡಿ. ಇದು 2 ವಿಷಲ್ ಹೊಡೆಸಿದ್ರೆ ಸಾಕಾಗುತ್ತೆ, ಜಾಸ್ತಿ ಬೇಕಾಗಲ್ಲ. ನೋಡಿ, ಇದಾಗಿದೆ. ಇವಾಗ ಓಪನ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ನೀರು ಎಷ್ಟು ಪರ್ಫೆಕ್ಟಾಗಿ ಆಗಿದೆ, ಪ್ಲಸ್ ಅದು ಕರೆಕ್ಟಾಗಿ ಬೆಂದಿದೆ. ಬೇಳೆ ಮತ್ತು ಸಾಬುದಾನ ಪ್ಲಸ್ ವೆಜಿಟೇಬಲ್ಸ್ ಏನೇನು ಹಾಕಿದ್ದೀವೋ ಎಲ್ಲದೂ ಕರೆಕ್ಟಾಗಿ ಬೆಂದಿದೆ. ಸೊ ಇವಾಗ ನಾನು ಇದಕ್ಕೆ ಬಿಸಿಬೇಳೆಬಾತ್ ಪೌಡರ್ ಮಾಡ್ಕೊಂಡಿದ್ನಲ್ಲ, ಅವಾಗ ಏನೇನು ಹುರಿದು ತೋರಿಸಿದ್ನಲ್ವ, ಅದು ತಣ್ಣಗಾದಮೇಲೆ ನಾನು ಮಿಕ್ಸರ್ ಜಾರಲ್ಲಿ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದನ್ನು ಮತ್ತೆ ಖಾರ ಎಷ್ಟು ಬೇಕು ನೋಡಿ, ಖಾರದ ಪುಡಿನ ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ ನಾನು. ನೋಡಿ, ಅಷ್ಟು ನಾನು ಕ್ವಾಂಟಿಟಿ ತೋರಿಸಿದ್ನಲ್ಲ, ಅದರಲ್ಲಿ ಇಷ್ಟು ಪೌಡರ್ ಆಗಿದೆ. ನಿಮ್ಗೆ ಈ ಇಷ್ಟು ಅಮೌಂಟಿಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ನಾನು 3ರಿಂದ 4 ಸ್ಪೂನ್ ಹಾಕ್ತಾಯಿದ್ದೀನಿ. 4 ಸ್ಪೂನ್ ಈ ಪೌಡ್ರ್ ಹಾಕಿದ್ದೀನಿ. ನೆಕ್ಸ್ಟು ನಾನಿದು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ಎಷ್ಟು ಬೇಕು ನೋಡಿಕೊಂಡು ನೀವು ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ. ಇದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಲೈಟ್ ಬಾಯ್ಲ್ ಆಗಬೇಕಿದು, ತುಂಬ ಜಾಸ್ತಿ ಕುದಿಸೋದೇನು ಬೇಡ. ಈ ಪೌಡ್ರ್ ಹಾಕಿದ ಮೇಲೆ ಒಂದು ಸಣ್ಣದಾಗಿ ಕುದಿ ಬಂದರೆ ಸಾಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಷ್ಟೇ ಇದು. ನೋಡಿ, ಕುದಿ ಬರ್ತಾ ಇದೆ. ಇಷ್ಟೇ, ನಾನು ಆಫ್ ಮಾಡ್ತಾಯಿದ್ದೀನಿ. ಸಾಬುದಾನ ಸಾಬಕ್ಕಿ ಬಿಸಿಬೇಳೆಬಾತ್ ರೆಡಿಯಾಗಿದೆ. ಖಂಡಿತ ನಿಮಗೆಲ್ಲ ಈ ವಿಡಿಯೋ ಮತ್ತು ನನ್ನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನೀವು ಟ್ರೈ ಮಾಡಿಬಿಟ್ಟು ನಿಮ್ಮ ಫೀಡ್ಬ್ಯಾಕ್ನ ನನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೋದು. ಹಾಗೆ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಖಂಡಿತ ಹೊಸದಾಗಿ ನೀವು ಈಗ ನೋಡ್ತಾ ಇದ್ದೀರಾ ಅಂದರೆ ನೀವು ಆಬ್ವಿಯಸ್ಲಿ ಮಾಡಲೇಬೇಕು ನನ್ನ ಚಾನಲ್ಗೆ ಸಬ್ಸ್ಕ್ರೈಬು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ನಿಮಗೆ ನೆಕ್ಸ್ಟ್ ನಾನೇನೇ ರೆಸಿಪಿ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ. ಮತ್ತು ನಾನು ಇನ್ನೊಂದು ಡಿಫ್ರೆಂಟ್ ಆಗಿರೋ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.